ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ಇವತ್ತು ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಬಿಗ್ ಡೇ ಅಂತಾನೆ ಕರೆಯಲಾಗ್ತಾ ಇದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮೇಲ್ಮನವಿ ವಿಚಾರಣೆ ಇದೆ. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯಲಿದೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಈಗಾಗಲೇ ಸರ್ಕಾರದ ಪರ ವಕೀಲರಿಂದ ವಾದ ಮಂಡನೆ ಮುಕ್ತಾಯ ಆಗಿದೆ. ಇವತ್ತು ಅಂತಿಮ ವಾದವನ್ನ ದರ್ಶನ್ ಪರ ವಕೀಲರು ಮಂಡಿಸಲಿದ್ದಾರೆ. ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ರಿಂದ ವಾದ ಮಂಡಿಸಲಾಗುತ್ತೆ. ಸಿಬಲ್ ವಾದ ಮಂಡನೆಯ ಬಳಿಕ ಬಹುತೇಕ ಆದೇಶ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಬಿಗ್ ಡೇ ಅಂತ ಕರೆಯಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಈ ಒಂದು ಜಾಮೀನು ಏನು ಆಲ್ರೆಡಿ ಕೊಟ್ಟಿದ್ದಾರೋ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ವಾದವನ್ನ ಮಂಡನೆ ಮಾಡಿ ಆಗಿದೆ. ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಈ ಹಿಂದಿನ ತೀರ್ಪಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿತ್ತು. ಯಾಕೆ ಅಂತಂದರೆ ವಿವೇಚನೆ ಬಳಸಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳಿಬಿಟ್ಟಿದ್ರು. ಹಾಗಾಗಿ ಇವತ್ತಿನ ವಾದ ಹೇಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ, ತೀರ್ಪು ಏನು ಬರಬಹುದು ಅನ್ನೋದು ಇನ್ನೊಂದು ಪ್ರಶ್ನೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ. ಬರೀ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಇದು ಮಹತ್ವದ ದಿನನೇ. ನೋಡಿ, ದರ್ಶನ್ ಬೇಲ್ ಬಗ್ಗೆ ಸುಪ್ರೀಂ ಆಲ್ರೆಡಿ ಅತೃಪ್ತಿಯನ್ನ ವ್ಯಕ್ತಪಡಿಸ್ಬಿಟ್ಟಿದೆ. ನಮಗೆ ಪೊಲೀಸರು ನೀಡಿರುವಂತಹ ಸಾಕ್ಷಿಗಳು ತೃಪ್ತಿ ತಂದಿದೆ. ಬೇಲ್ ನೀಡೋದಕ್ಕೆ ಹೈಕೋರ್ಟ್ ಕಾರಣಗಳು ಸಮಂಜಸವಾಗಿಲ್ಲ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣಿಸ್ತಾ ಇದೆ. ಬೇಲ್ ನೀಡಲು ಅಂಶ ಸಿಗಲಿ ಎನ್ನುವ ಚಡಪಡಿಕೆ ಕಾಣ್ತಾ ಇದೆ. ಈ ವಿಷಯದಲ್ಲಿ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ. ಜಾಮೀನು ವಿಷಯದಲ್ಲಿ ನಾವ್ಯಾಕೆ ಮಧ್ಯಪ್ರವೇಶ ಮಾಡಬಾರದು ಅಂತ ನಟ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಸುಪ್ರೀಂ ಪ್ರಶ್ನೆಯನ್ನ ಕೂಡ ಮಾಡಿದೆ. ಇದು ಕಳೆದ ಬಾರಿಯ ವಾದದ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರಶ್ನೆಯನ್ನ ಸುಪ್ರೀಂ ಮಾಡಿರುವಂಥದ್ದು. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿರೋ ಮಾತು, ಬೇಲ್ ನೀಡುವ ಅಂಶ ಸಿಗಲಿ ಎನ್ನುವಂಥ ಚಡಪಡಿಕೆ ಅಂತ ಹೇಳಿರುವಂಥ ಮಾತು, ಹಾಗೆಯೇ ಈ ವಿಷಯದಲ್ಲಿ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಅಂತ ಹೇಳಿರುವಂಥ ಪಾಯಿಂಟ್, ಇದೆಲ್ಲವೂ ಕೂಡ ದರ್ಶನ್ಗೂ ಕೂಡ ಢವವನ್ನು ಹುಟ್ಟಾಕುವಂತೆ ಮಾಡಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದಾಗುತ್ತಾ ಅನ್ನೋದು ಇವತ್ತಿನ ಕುತೂಹಲ. 2024 ಜೂನ್ 8ರಂದು ನಡೆದಿದ್ದಂತ ರೇಣುಕಾಸ್ವಾಮಿ ಕೊಲೆ, ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳನ್ನ ಬಂಧಿಸಿದ್ರು ಪೊಲೀಸರು. 2024 ಡಿಸೆಂಬರ್ 13ರಂದು ಜಾಮೀನನ್ನ ನೀಡಿತು ಹೈಕೋರ್ಟ್. ಬಂಧನವಾದ 6 ತಿಂಗಳ ಬಳಿಕ ಜಾಮೀನನ್ನ ನೀಡಿತು ಕೋರ್ಟು. ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿತು. ಇತರರಿಗೆ ಬೇಲನ್ನ ನೀಡಿದಂತ ವಿಚಾರಣಾಧೀನ ನ್ಯಾಯಾಲಯ 7 ಜನರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಮೇಲ್ಮನವಿಯ ವಿಚಾರಣೆಯ ತೀರ್ಪು ಇವತ್ತು ಪ್ರಕಟ ಆಗಲಿದೆ. ಸೊ ಅಲ್ಲಿಗೆ ಇವತ್ತು ದರ್ಶನ್ ಪರ ವಕೀಲರ ವಾದ ಹೇಗಿರುತ್ತೆ ಅನ್ನೋದು ಒಂದು ಕುತೂಹಲ. ದರ್ಶನ್ ಪರವಾಗಿ ದರ್ಶನನ್ನ ಸೇಫ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೇಗೆ ವಾದ ಮಂಡಿಸ್ತಾರೆ, ಯಾವ್ಯಾವ ವಾದವನ್ನು ಮಂಡಿಸ್ತಾರೆ, ಯಾವ್ಯಾವ ಪಾಯಿಂಟನ್ನು ಸಿಬಲ್ ಅವರು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅವರ ವಾದದ ನಂತರ ತೀರ್ಪು ಪ್ರಕಟ ಆಗತ್ತಲ್ಲ, ಆದೇಶ ಪ್ರಕಟ ಆಗತ್ತಲ್ಲ, ಆ ಆದೇಶದ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಸೊ ಈ ಕಾರಣಕ್ಕಾಗಿ ಇವತ್ತು ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಜೊತೆಗೆ ಇನ್ನುಳಿದಂಥ 6 ಆರೋಪಿಗಳಿಗೆ ಇದೊಂದು ಬಿಗ್ ಡೇ ಅಂತಾನೆ ಕರೆಸಿಕೊಳ್ಳಲಾಗ್ತಾ ಇದೆ. ಸೊ ಒಂದು ಬೇಲನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಾದಂಥ ಸರ್ಕಸನ್ನು ಮಾಡಲಾಗಿತ್ತು. 6 ತಿಂಗಳ ಬಳಿಕ ಬೇಲನ್ನು ಸಿಕ್ಕಿತ್ತು. ಸೊ ಈ ಪ್ರಕರಣದಲ್ಲಿ ಬೇಲ್ ಕೊಟ್ಟಿದ್ದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ಪೊಲೀಸರ ವಾದ. ಯಾಕಂದರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ, ಸಾಕ್ಷಿಗಳನ್ನು ನಾಶ ಮಾಡ್ಬೋದು, ಪ್ರಭಾವ ಬೀರ್ಬೋದು, ಸಮಾಜಕ್ಕೆ ಬೇರೆ ಥರದ್ದು ಮೆಸೇಜ್ ಪಾಸ್ ಆಗ್ಬೋದು. ಒಬ್ಬ ಕೊಲೆಯ ಆರೋಪಿ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡಿದ್ದಾನೆ ಅನ್ನುವಂಥ ಮೆಸೇಜ್ ಪಾಸ್ ಆದರೆ ಇನ್ನೊಂದಷ್ಟು ಮಂದಿಗೆ ಅದು ಪ್ರಚೋದನೆಯನ್ನು ನೀಡಬಹುದು. ಈಗ ಆಲ್ರೆಡಿ ಇದೇ ಥರದ್ದು ಪ್ರಕರಣಗಳು ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಿದೆ. ಇದೇ ಕೇಸ್ಗೆ, ರೇಣುಕಾಸ್ವಾಮಿ ಮರ್ಡರ್ಗೆ ಹೋಲುವಂಥ ಪ್ರಕರಣಗಳು. ಹೀಗಿರಬೇಕಾದ್ರೆ ಈ ಪ್ರಕರಣದಲ್ಲಿ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಪೊಲೀಸರ ವಾದವೂ ಕೂಡ ಆಗಿದೆ. ಈಗಾಗಲೇ ಈ ಹಿಂದೆ ಏನೋ ಜಾಮೀನನ್ನು ಕೊಡಲಾಗಿತ್ತು. ಈ ಜಾಮೀನಿನ ವಿಚಾರಕ್ಕೆ ಸುಪ್ರೀಂ ಅಸಮಾಧಾನವನ್ನು
ವ್ಯಕ್ತಪಡಿಸಿದೆ. ಅಂದರೆ ಆ ಮಾತಿನಲ್ಲೇ ಅದು ಅರ್ಥ ಆಗ್ತಾ ಇತ್ತು. ವಿವೇಚನೆ ಬೆಳೆಸಿಲ್ಲ ಅನ್ನೋದಾಗಿರ್ಬೋದು, ಅಥವಾ ಇಲ್ಲಿ ನಮಗೆ ಪೊಲೀಸರು ನೀಡಿರುವಂಥ ಸಾಕ್ಷಿ ತೃಪ್ತಿ ತಂದಿದೆ ಅಂತ ಹೇಳಿದ್ದಾಗಿರ್ಬೋದು, ಇದರಲ್ಲಿ ನಾವು ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಕೇಳಿದ ಪ್ರಶ್ನೆಗಳಾಗಿರ್ಬೋದು. ಸೊ ಇದೆಲ್ಲವನ್ನ ನೋಡ್ತಾ ಇದ್ದಾಗ ಇವತ್ತಿನ ಡೆವಲಪ್ಮೆಂಟ್ ಮೇಲೆ ಎಲ್ಲರ ಕಣ್ಣು ಇದೆ. ಜಾಮೀನು ನೀಡಿದ ಹೈಕೋರ್ಟ್ ಆದೇಶಕ್ಕೆ ಆಕ್ಷೇಪಿಸಿತ್ತು ಸುಪ್ರೀಂ. ಕಳೆದ ಗುರುವಾರ ಮೇಲ್ಮನವಿ ವಿಚಾರಣೆಯನ್ನು ನಡೆಸಿತ್ತು ಸುಪ್ರೀಂ ಕೋರ್ಟು. ಹೈಕೋರ್ಟ್ ನೀಡಿದಂಥ ಜಾಮೀನಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಪೀಠ. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ದರ್ಶನ್ ಬಂಧನಕ್ಕೆ ಇದ್ದ ಲೀಡ್ ಏನು ಅಂತ ಪ್ರಶ್ನಿಸಿತ್ತು ವಿಭಾಗೀಯ ಪೀಠ. ರಾಜ್ಯ ಸರ್ಕಾರದ ವಕೀಲರಿಗೆ ಪ್ರಶ್ನೆಯನ್ನ ಮಾಡಿತ್ತು ಸುಪ್ರೀಂ. ನಟ ದರ್ಶನ್ ಬಂಧನದ ಸಂಪೂರ್ಣ ದಾಖಲೆಯನ್ನ ಈಗ ಆಲ್ರೆಡಿ ಸರ್ಕಾರ ನೀಡಿದೆ. ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಾ ಇದೆ. ಯಾಕೆ ದರ್ಶನ್ ಜಾಮೀನು ರದ್ದು ಮಾಡಬಾರ್ದು? ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಯಾಕೆ ಬೇಲನ್ನು ಕ್ಯಾನ್ಸಲ್ ಮಾಡಬಾರ್ದು, ರದ್ಯಾಕೆ ಮಾಡಬಾರ್ದು, ನಾವ್ಯಾಕೆ ಮಧ್ಯಪ್ರವೇಶವನ್ನು ಇದರಲ್ಲಿ ಮಾಡಬಾರ್ದು ಅಂತ ದರ್ಶನ್ ಪರ ವಕೀಲನಾಗಿರುವಂಥ ಕಪಿಲ್ ಸಿಬಲ್ ಅವರಿಗೆ ಪ್ರಶ್ನೆಯನ್ನು ಮಾಡಿಬಿಟ್ಟಿದೆ ಸುಪ್ರೀಂ ಕೋರ್ಟ್ ಕಳೆದ ವಿಚಾರಣೆಯಲ್ಲಿ. ಹಾಗಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿರ್ಧಾರ, ಸುಪ್ರೀಂ ಕೋರ್ಟ್ ನೀಡುವಂಥ ಆದೇಶ, ಸುಪ್ರೀಂ ಕೋರ್ಟ್ ನೀಡುವಂಥ ಸಂದೇಶ ಸಾಕಷ್ಟು ರೀತಿಯಾದಂಥ ಮಹತ್ವವನ್ನು ಪಡ್ಕೊಳ್ಳುತ್ತೆ. ನೋಡಿ, ಒಂದು ಪ್ರಕರಣದಲ್ಲಿ ಹಲವು ಆ್ಯಂಗಲ್ಸ್ಗಳು. ಹೈಕೋರ್ಟ್ ಜಾಮೀನನ್ನು ನೀಡುತ್ತೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ ಪೊಲೀಸರು. ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೊಟ್ಟಂತ ಆದೇಶಕ್ಕೆ ಅಸಮಾಧಾನ ವ್ಯಕ್ತಪಡಿಸುತ್ತೆ ಸುಪ್ರೀಂ ಕೋರ್ಟ್. ವಿವೇಚನೆನೇ ಬಳಸಿಲ್ಲ ಇವರು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ನಾವು ಯಾಕೆ ಇದರಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಕೇಳುತ್ತೆ. ನಾವು ಯಾಕೆ ಈ ಜಾಮೀನು ರದ್ದು ಮಾಡಬಾರ್ದು ಅಂತ ಕೇಳುತ್ತೆ. ಆದರೆ ಇವತ್ತು ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಅವರು ವಾದ ಮಂಡಿಸ್ತಾರೆ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಕಪಿಲ್ ಸಿಬಲ್ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ವಾದ ಮಂಡಿಸ್ತಾರೆ. ಇವರ ವಾದ ಹೇಗಿರುತ್ತೆ ಅನ್ನೋದು ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಕಪಿಲ್ ಸಿಬಲ್ ಅವರ ಇವತ್ತಿನ ವಾದ ದರ್ಶನ್ ಬೇಲ್ಗೆ ಅಥವಾ ಈಗ ಹೇಗಿದೆ ಯಥಾಸ್ಥಿತಿ ಮುಂದುವರಿಯೋದಕ್ಕೆ ಎಷ್ಟು ಸಹಾಯಕಾರಿಯಾಗಿರುತ್ತೆ, ಎಷ್ಟು ಪರಿಣಾಮಕಾರಿಯಾಗಿರುತ್ತೆ, ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಹೇಳ್ತಾರೆ, ಅದು ದರ್ಶನ್ಗೆ ಯಾವ ರೀತಿಯಾಗಿ ಅನುಕೂಲ ಆಗತ್ತೆ, ಇದು ಪ್ರಶ್ನೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಇವತ್ತಿನ ಡೆವಲಪ್ಮೆಂಟ್. ಸೊ ಹಾಗಾಗಿ ದರ್ಶನ್ ಸೇರಿದಂತೆ, ದರ್ಶನ್ ಅಭಿಮಾನಿಗಳು ಸೇರಿದಂತೆ, ದರ್ಶನ್ ಆಪ್ತರು ಸೇರಿದಂತೆ ಪ್ರತಿಯೊಬ್ಬರಿಗೂ ಇವತ್ತು ಟೆನ್ಷನ್ ಡೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಢವ ಢವ ಅಂತೂ ಇದ್ದೇ ಇದೆ. ಏನಪ್ಪ ಆಗತ್ತೆ, ಬೇಲ್ ಕ್ಯಾನ್ಸಲ್ ಆಗಿಬಿಟ್ರೆ ಅದು ಕೂಡ ಪ್ರಶ್ನೆ ಇದೆ. ಸರಿಯಾಗಿ ಇದೇ ಸಮಯದಲ್ಲಿ ದರ್ಶನ್ ಇಲ್ಲಿ ಇಲ್ಲ, ಚಿತ್ರೀಕರಣಕ್ಕೆ ಅಂತ ಪರ್ಮಿಷನ್ ತೆಗೆದುಕೊಂಡು ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಎಲ್ಲರಿಗೂ ನಿರೀಕ್ಷೆಯೂ ಇದೆ, ಕುತೂಹಲವೂ ಇದೆ, ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾಗಿದೆ. ಪೊಲೀಸರ ವಾದ ಈ ಪ್ರಕರಣದಲ್ಲಿ ಜಾಮೀನು ಸಿಗಬಾರದಿತ್ತು, ಇದರಿಂದ ತನಿಖೆಗೆ ಹಿನ್ನಡೆ ಆಗತ್ತೆ. ಸೊ ಈಗ ಆಲ್ರೆಡಿ ಕೆಲವೊಂದಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗಿದೆ. ಹೀಗಿದ್ರೂ ಜಾಮೀನು ನೀಡಿರೋದು ಸರಿ ಅಲ್ಲ ಅನ್ನೋದು ಪೊಲೀಸರ ವಾದ. ಬಂಧನದ ಕಾರಣಗಳನ್ನಷ್ಟನ್ನೇ ನಾವು ಕೇಳ್ತಾ ಇದ್ದೇವೆ. ಬಂಧನ ಕಾನೂನು ಬದ್ಧವಾಗಿಲ್ಲ ಎನ್ನುವುದಾಗಿದೆ. ಕಾನೂನು ಬದ್ಧವಾಗಿಲ್ಲ ಅಂದ್ರೆ ಉತ್ತರ ಕೊಡಿ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಸೂಚನೆ ಕೊಟ್ಟಿರೋದು. ಆರೋಪಿ ದರ್ಶನ್ ಪರ ವಕೀಲರ ವಾದವನ್ನ ಕೋರ್ಟ್ ಒಪ್ಕೊಂಡಿಲ್ಲ. ಆರೋಪಿ ಪರ ವಕೀಲರ ವಾದ ಮಂಡನೆಗೆ ಕಾಲಾವಕಾಶ ಕೊಟ್ಟಿದೆ. ಕಾಲಾವಕಾಶವನ್ನು ನೀಡಿ ವಿಚಾರಣೆಯನ್ನು ಮುಂದೂಡಿತು ಸುಪ್ರೀಂ ಕೋರ್ಟ್. ಹಾಗಾಗಿ ಇವತ್ತು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಇವತ್ತು ಹೇಗಿರುತ್ತೆ ಅನ್ನೋದೇ ಎಲ್ರಿಗೂ ಇರುವಂಥ ಪ್ರಶ್ನೆ. ಮತ್ತು ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ ಏನಾದ್ರು ಬರೋದಿದ್ರೆ ಅದು ದರ್ಶನ್ ಪರ ವಕೀಲರು ವಾದವನ್ನು ಹೆಂಗೆ ಮಂಡಿಸ್ತಾರೆ ಅನ್ನೋದ್ರ ಮೇಲೇನೆ ನಿಂತಿರುತ್ತೆ. ಯಾಕಂದರೆ ಇಲ್ಲಿವರೆಗಿನ ಡೆವಲಪ್ಮೆಂಟನ್ನು ನಾವು ನೋಡಿದಾಗ ಈ ಜಾಮೀನು ಕೊಟ್ಟಿರುವಂಥದ್ದು ವಿವೇಚನೆಯನ್ನು ಬಳಸಿ ಇಲ್ಲ ಅನ್ನೋದನ್ನು ಹೇಳಲಾಗಿದೆ. ಬಟ್ ಈಗ ದರ್ಶನ್ ಪರ ವಕೀಲರಿಗೆ ಅವಕಾಶವನ್ನು ಕೊಡಲಾಗಿದೆ ವಾದವನ್ನು ಮಂಡಿಸಿ ಅಂತ. ಸೊ ಹಾಗಾಗಿ ಇವತ್ತು ದರ್ಶನನ್ನು ಸೇಫ್ ಮಾಡುವಂಥ ನಿಟ್ಟಿನಲ್ಲಿ ಯಥಾಸ್ಥಿತಿ ಅಂದರೆ ಜಾಮೀನಿನ ಮೇಲೆ ಈಗ ಹೊರಗಡೆ ಇದ್ದಾರಲ್ಲ, ಈ ಯಥಾಸ್ಥಿತಿಯನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಹೇಗೆ ಪಾಯಿಂಟ್ ಟು ಪಾಯಿಂಟ್ ವಾದವನ್ನು ಮಾಡ್ತಾರೆ, ಆ ಪಾಯಿಂಟ್ ಹೇಗೆ ದರ್ಶನ್ಗೆ ಪ್ಲಸ್ ಪಾಯಿಂಟ್ ಆಗತ್ತೆ, ಇದು ಬಹಳ ಮುಖ್ಯ ಆಗತ್ತೆ ಇಲ್ಲಿ. ಸೊ ಇದರ ಮೇಲೆ ಎಲ್ಲವೂ ಕೂಡ ನಿಂತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಟೆನ್ಷನ್ ಡೇ, ಬಿಗ್ ಡೇ, ಹೈ ವೋಲ್ಟೇಜ್ ಡೇ ಅಂತ ಕರೆಸ್ಕೊಳ್ತಾ ಇದೆ. ದರ್ಶನ್ ಅಭಿಮಾನಿಗಳಿಗೂ ಮತ್ತು ಅವರ ಆಪ್ತರಿಗೂ, ಅವರ ಕುಟುಂಬಸ್ಥರಿಗೂ, ಎಲ್ಲರಿಗೂ ಕೂಡ ಇದೊಂದು ಪ್ರಶ್ನೆ ಮತ್ತು ಕುತೂಹಲ ಇದೆ.
ಹಾಗೆಯೇ ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಆಪ್ತ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳಿಗೂ ಕೂಡ ಇದೊಂದು ಟೆನ್ಷನ್ ಡೇ. ಇವತ್ತೇನಾದರೂ ವ್ಯತಿರಿಕ್ತವಾದಂಥ ತೀರ್ಪು ಬಂತು ಅಂತ ಅಂದರೆ ಈ ಪ್ರಕರಣದ ದಿಕ್ಕು ಬದಲಾಗ್ಬಿಡತ್ತೆ. ಹಾಗಾಗಿ ಕುತೂಹಲ ಅಂತೂ ಇದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸನ್ನು ನಾವು ನೋಡ್ಬಿಡೋಣ ಕ್ವಿಕ್ ಆಗಿ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ 8/6/2024. ಕೊಲೆ ಆರೋಪದಲ್ಲಿದ್ದಂಥ ಆರೋಪಿಗಳು ಒಟ್ಟು 17 ಮಂದಿ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ಒಟ್ಟು 17 ಮಂದಿ. ದರ್ಶನ್ ಮೈಸೂರಿನಲ್ಲಿ ಅರೆಸ್ಟ್ ಆಗಿದ್ದು 11/6/2024. ನಾವು ರೀಕಾಲ್ ಮಾಡ್ಕೊಳ್ಬಿಡೋಣ. ಪವಿತ್ರ ಗೌಡ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದು ಯಾವತ್ತು? 11/6/2024. ಪ್ರಕರಣದ A1 ಪವಿತ್ರ ಗೌಡ. ಪ್ರಕರಣ ದಾಖಲಾದ ಠಾಣೆ ಕಾಮಾಕ್ಷಿಪಾಳ್ಯ. ಮೊದಲಿಗೆ ದಾಖಲಾಗಿದ್ದು ಇಲ್ಲೇನೆ ಕಾಮಾಕ್ಷಿಪಾಳ್ಯದಲ್ಲಿ. ಚಾರ್ಜ್ ಶೀಟ್ನ ಹೈಲೈಟ್ಸ್ 7 ಸಂಪುಟ, 3391 ಪುಟ, 27 ಜನರಿಂದ 164 ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. 3 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ, 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ. ನೋಡಿ, 164 ಸ್ಟೇಟ್ಮೆಂಟ್ ಏನಿದೆ ಇದು ಎಲ್ಲೂ ಕೂಡ ಬದಲಾಗಲ್ಲ. ನೇರವಾಗಿ ಇದನ್ನು ಜಡ್ಜ್ನ ಮುಂದೆ ಹೇಳಿಸಲಾಗತ್ತೆ. ನಾನು ಅವತ್ತು ಮಿಸ್ ಮಾಡಿ ಹೇಳಿದೆ, ನಾನು ಇವತ್ತು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಆ ಥರ ಎಲ್ಲ ಏನೂ ಬದಲಾವಣೆ ಮಾಡೋ ಹಾಗೆ ಇಲ್ಲ. ಆ ಕಾರಣಕ್ಕಾಗಿ ಆ ದಾಖಲೆಗಳನ್ನು ಪಡ್ಕೊಳ್ತಾರೆ. 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ, 6 ಪೊಲೀಸರ ಹೇಳಿಕೆಗಳು, 231 ಪ್ರಕರಣದ ಒಟ್ಟು ಸಾಕ್ಷಿ, 30 CCTVಯ ದೃಶ್ಯಗಳು. ಇದೆಲ್ಲವೂ ಕೂಡ ಸಾಕ್ಷಿಗಳು ಪೊಲೀಸರು ಕಲೆ ಹಾಕಿರುವಂಥದ್ದು ಈ ಪ್ರಕರಣದಲ್ಲಿ ಡೀಟೇಲ್ಸನ್ನು ಪಡ್ಕೊಂಡಿರೋದು. ಸೊ ದರ್ಶನ್ ಮೇಲಿರುವಂಥ ಕೇಸ್ಗಳು 120B, IPC 364, 354, ಹಾಗೆಯೇ 302, 201, 143 ಇದೆಲ್ಲವೂ ಕೂಡ ಇದೆ. ಸೊ ಇದೆಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ.